ತೀರ್ಥಹಳ್ಳಿ ಗುಡ್ಡ ಕುಸಿತ, ಮೂವರು ಸಾವು. ಮನೆಯಲ್ಲಿ ಮಲಗಿದ್ದ ವೇಳೆ ಕುಸಿದ ಗುಡ್ಡ. ಸತತ ಕಾರ್ಯಾಚರಣೆ ಬಳಿಕ ಮೃತದೇಹ ಪತ್ತೆ. ಹೌದು, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಪಟ್ಟಣದ ಗಾಂಧಿನಗರದ ತಮ್ಮಡಿಕೊಪ್ಪ ಕೆರೆ ಬಳಿ ಈ ಘೋರ ದುರಂತ ಸಂಭವಿಸಿದೆ. ಶನಿವಾರ ರಾತ್ರಿ ಊಟ ಮಾಡಿ ಮಲಗಿದ್ದ ಕುಟುಂಬವೊಂದರ ಮನೆ ಮೇಲೆ ಭಾನುವಾರ ಬೆಳಗಿನ ಜಾವ ಏಕಾಏಕಿ ಗುಡ್ಡ ಕುಸಿದು ಬಿದ್ದಿದೆ. ಪರಿಣಾಮ ಒಂದೇ ಕುಟುಂಬದ ಮೂವರು ಮಣ್ಣಿನಡಿ ಸಿಲುಕಿ ಜೀವ ಬಿಟ್ಟಿದ್ದಾರೆ. ಓರ್ವ ಪ್ರಾಣಾಪಾಯದಿಂದ ಪಾರಾಗಿದ್ದು ಕಾಲು ಕಳೆದುಕೊಂಡಿದ್ದಾನೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ಮೂಲದ ಮಲ್ಲಿಕಾರ್ಜುನ್, ಇವರ ಪತ್ನಿ ನಾಗವೇಣಿ ಹಾಗೂ ಇವರ 3 ವರ್ಷದ ಕಂದಮ್ಮ ಸಂತೋಷ್ ಮೃತಪಟ್ಟಿದ್ದಾರೆ. ಇನ್ನು ಗುಡ್ಡ ಕುಸಿತದ ಸಂದರ್ಭದಲ್ಲಿ ಇವರ ರಕ್ಷಣೆಗೆ ಬಂದಿದ್ದ ಓರ್ವ ವ್ಯಕ್ತಿ ಕೂಡ ಮಣ್ಣಿನಡಿ ಸಿಲುಕಿ ಸತತ ಕಾರ್ಯಾಚರಣೆ ಬಳಿಕ ಹನುಮಂತ ಎಂಬಾತನನ್ನ ರಕ್ಷಿಸಿ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಾವು ಸಾಧಾರಣ ಇಲ್ಲಿ 30 ವರ್ಷದಿಂದ ಇದ್ದೀವಿ. ಅದು ನಾವು ಮನೆ ಕಟ್ಟಿ 25 ವರ್ಷ ಆಗಿದೆ. ಅದು ಸ್ವಲ್ಪ ಮಣ್ಣು ಕುಸಿಯತ್ತೆ ಅಂತ ಹೇಳಿ ವಾಲ್ ಕಟ್ಟಿದ್ವಿ. ಒಂದು 15 ಲಕ್ಷ ಫಿನಾನ್ಷಿಯಲ್ ತೆಗೆದು ವಾಲ್ ಕಟ್ಟಿದ್ವಿ. ಮನೆ ಕಟ್ಟಿ 25 ವರ್ಷ ಆಯಿತು. ಅದು ರಾತ್ರಿ 3:15ಗೆ ಸ್ವಲ್ಪ ಸೌಂಡ್ ಆಯಿತು. ಸೌಂಡ್ ಆದ ತಕ್ಷಣ 3:45ಗೆ ಆ ಗೋಡೆ ಬಂದು ಮನೆ ಮೇಲೆ ಬಿದ್ದು ಮನೆಯೆಲ್ಲ ಡ್ಯಾಮೇಜ್ ಆಗಿ ಪೂರ್ತಿ ಈಗೇನೂ ಇಲ್ಲ. ಈಗ ಆಲ್ರೆಡಿ ಕಾರ್ಯಾಚರಣೆ ನಡೀತದೆ. ಬೆಳಗ್ಗೆ ಸುಮಾರು 3:30ಯಿಂದ 4 ಗಂಟೆ ಟೈಮಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ತಿಳಿದುಬಂದಿದೆ. ಸುಮಾರು ಒಂದು 4-5 ದಿವಸದಿಂದ ಜಗಳೂರು ಕಡೆಯಿಂದ ಒಂದು 25-28 ಜನ ವಲಸೆ ಬಂದಿದ್ದಾರೆ ಇಲ್ಲಿಗೆ ಕೂಲಿ ಕೆಲಸಕ್ಕೆ ಅಂತ. ಸುಮಾರು ಈಗ 25 ಜನನ ಅಂಬೇಡ್ಕರ್ ಭವನಕ್ಕೆ ಶಿಫ್ಟ್ ಮಾಡಿದೆ. 3 ಜನ ಈಗ ಕಾರ್ಯಾಚರಣೆ ಪ್ರಕಾರ 3 ಜನ ವಾಲ್ ಕೆಳಗಿದ್ದಾರೆ ಅಂತೇಳಿ ಮಾಹಿತಿ ತಿಳಿದು ಬಂದಿದೆ. ಇನ್ನು ಕಾರ್ಯಾಚರಣೆ ನಡೀತದೆ, ಮುಂದೆ ಏನಾಗ್ತದೆ ನೋಡಿ. ಇನ್ನು ಘಟನೆ ನಡೆದ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿದ್ರು. ಮನೆಯ ಅವಶೇಷಗಳು ಮತ್ತು ಮಣ್ಣಿನಡಿ ಕಾಲು ಸಿಲುಕಿದ್ದ ಹನುಮಂತ ಎಂಬುವರನ್ನು ಸತತ ಕಾರ್ಯಾಚರಣೆ ನಡೆಸಿ ಜೀವಂತವಾಗಿ ರಕ್ಷಿಸುವಲ್ಲಿ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಆದರೆ ಉಳಿದ 3 ಪತ್ತೆಗೆ 2 ಸಣ್ಣ ಜೆಸಿಬಿಗಳ ಮೂಲಕ ಕಾರ್ಯಾಚರಣೆ ನಡೆಸಲಾಯಿತಾದರೂ ನಿರಂತರ ಮಳೆಯಿಂದ ಭಾರಿ ಹಿನ್ನಡೆ ಉಂಟಾಗಿತ್ತು. ಬಳಿಕ ದೊಡ್ಡ ಹಿಟಾಚಿಯನ್ನು ತರಿಸಿ ಸುಮಾರು 6 ಗಂಟೆಗಳ ಕಾರ್ಯಾಚರಣೆ ನಡೆಸಿ ಬಳಿಕ 3 ಮೃತದೇಹವನ್ನ ಹೊರತೆಗೆಯಲಾಯಿತು. ಮೃತದೇಹವನ್ನ ತೀರ್ಥಹಳ್ಳಿ ಜೆಸಿ ಆಸ್ಪತ್ರೆ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿದ್ದು ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಇಲ್ಲಿ ಸುಮಾರು ಒಂದು 5 ಕುಟುಂಬಗಳಿದ್ದು ಸುಮಾರು 20ಕ್ಕೂ ಹೆಚ್ಚು ಜನನ ಈಗಾಗಲೇ ಒಂದು ಕಾಳಜಿ ಕೇಂದ್ರನ ಓಪನ್ ಮಾಡಿ ಅದರಲ್ಲಿ ನಾವು ಇರಿಸಿದ್ದೇವೆ. ಇನ್ನು 3 ಬಾಡಿ ಮಾತ್ರ 3 ಜನರು ಮಿಸ್ಸಿಂಗ್ ಆಗಿತ್ತು. ಆ ಒಂದು ಎಕ್ಸ್ಕವೇಷನ್ ಪ್ರೋಸೆಸ್ನ ಸುಮಾರು ಬೆಳಿಗ್ಗೆ ಒಂದು 6 ಗಂಟೆಯಿಂದ ಸ್ಟಾರ್ಟ್ ಮಾಡಿ 1 ಗಂಟೆ ತನಕ, ಈಗ ಮಧ್ಯಾಹ್ನ 1 ಗಂಟೆ ಸುಮಾರು 8 ಗಂಟೆಗಳ ತನಕ ಒಂದು ಕಾರ್ಯಾಚರಣೆ ನಡೆಸಿದ್ವಿ. ಈಗ 3 ಮೃತದೇಹಗಳು ಪತ್ತೆಯಾಗಿದ್ದಾವೆ. ಆ 3 ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ಆ ಒಂದು ಕುಟುಂಬಕ್ಕೆ ಹಸ್ತಾಂತರಗೊಳಿಸೋದು, ಅದಾದ ನಂತರ ಒಂದು ಪರಿಹಾರ ಪಾವನೆ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ನಡೆಸಿದೆ. ಇನ್ನು ದುರಂತದ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಸ್ಥಳೀಯ ಶಾಸಕ ಆರಗ ಜ್ಞಾನೇಂದ್ರ ಹಾಗೂ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ರಕ್ಷಣಾ ಕಾರ್ಯಾಚರಣೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಶಾಸಕ ಆರಗ ಜ್ಞಾನೇಂದ್ರ ಮುನ್ನೆಚ್ಚರಿಕಾ ಕ್ರಮವಾಗಿ ಘಟನಾ ಸ್ಥಳದ ಸುತ್ತಮುತ್ತಲಿನ ಇತರೆ ಕುಟುಂಬಗಳನ್ನು ತಕ್ಷಣವೇ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವಂತೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು. ಕಾರ್ಯಾಚರಣೆ ನಡೆಸಲು ನಿರಂತರ ಸೂಚನೆಗಳನ್ನು ಸಹ ನೀಡಿದ್ರು. ಜೊತೆಗೆ ಘಟನೆ ಸಂಬಂಧ ಸಿಎಂ ಡಿಕೆ ಶಿವಕುಮಾರ್ ಜೊತೆ ಮಾತನಾಡಿದ್ದು ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ರು. ನೋಡಿ, ಬೆಳಿಗ್ಗೆ 5 ಗಂಟೆಯಿಂದ ಈ ಶವವನ್ನು ಹೊರಗೆ ತೆಗೆಯುವಂಥ ಕಾರ್ಯಾಚರಣೆ ನಡೆದಿದೆ. 2 ಚಿಕ್ಕ ಹಿಟಾಚಿಗಳನ್ನು ಬಳಸಿದ್ವಿ. ಆಮೇಲೆ ಅದು ಆಗೋದಿಲ್ಲ ಅಂತೇಳಿ ಹೇಳಿ ತೂದೂರಿನಲ್ಲಿ ನ್ಯಾಷನಲ್ ಹೈವೇ ಕೆಲಸ ಮಾಡ್ತಾ ಇದ್ದಂಥ ದೊಡ್ಡ ಹಿಟಾಚಿಯನ್ನು ಗುತ್ತಿಗೆದಾರನಿಗೆ ಹೇಳಿ ಇಲ್ಲಿಗೆ ತರಿಸಿದ್ವಿ. ಈಗ ಸುಮಾರು 1 ಗಂಟೆ ಸುಮಾರು 8 ಗಂಟೆಗಳ ಕಾಲ ಅವ್ಯಾಹತವಾಗಿ ಕಾರ್ಯಾಚರಣೆ ನಡೆದಿದೆ. ಈಗ 3 ಶವಗಳು ಸಿಕ್ಕಿದೆ. ಒಬ್ಬ ಗಂಡಸು ಮತ್ತು ಅವನ ಹೆಂಡತಿ ಮತ್ತು ಅವರ ಚಿಕ್ಕ ಮಗು, ಇವರು 3 ಜನರ ಶವ ಸಿಕ್ಕಿದೆ. ಪರಿಹಾರವನ್ನು ಮುಖ್ಯಮಂತ್ರಿಗಳು ಕೊಡ್ತಾರೆ. ಇಲ್ಲ, ಡಿಮ್ಯಾಂಡ್ ನಾನು ಮಾಡಿದ್ದೀನಿ, ಅವ್ರಿಗೆ ಹೇಳಿದ್ದೇನೆ, ಅವ್ರು ಖಂಡಿತವಾಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಸಾವಿನ ಸುದ್ದಿ ಕೇಳಿದ ಕುಟುಂಬಸ್ಥರಿಗೆ ಬಿಗ್ ಶಾಕ್ ಎದುರಾಗಿತ್ತು. ಮಗ, ಸೊಸೆ, ಮೊಮ್ಮಗನನ್ನು ಕಳೆದುಕೊಂಡು ತಂದೆ ಕಣ್ಣೀರಿಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಕಕ್ಕರಗೋಳ ಗ್ರಾಮದವರಾಗಿದ್ದ ಮೃತರು ಕೂಲಿ ಕೆಲಸಕ್ಕೆಂದು ಶಿವಮೊಗ್ಗಕ್ಕೆ ಬಂದಿದ್ರು. ಆದರೆ ಗುಡ್ಡ ಕುಸಿತಕ್ಕೆ ಬಲಿಯಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಒಟ್ಟಾರೆ ತೋಟದ ಮಣ್ಣಿನ ಕೆಲಸಕ್ಕೆ ಬಂದಿದ್ದ ಕಾರ್ಮಿಕ ಕುಟುಂಬವೊಂದು ಮಣ್ಣಿನಡಿಯೇ ಜೀವ ಬಿಟ್ಟಿದ್ದು ನಿಜಕ್ಕೂ ದುರಂತ. ನವೀನ್ ಪುರದಾಳ್, ಪಬ್ಲಿಕ್ ಟಿವಿ, ಶಿವಮೊಗ್ಗ.